ನಮ್ಮ ಕರ್ನಾಟಕದಲ್ಲೂ ಬಹಳಷ್ಟು ಕಡೆ ಈ ದೇವರುಗಳನ್ನು ಬಳಸ್ಕೊಂಡು, ಈ ದೇವಸ್ಥಾನಗಳನ್ನು ಬಳಸ್ಕೊಂಡು ದೇವರ ಫೋಟೋಗಳನ್ನು ಬಡ್ಡಿ ಲೇವಾದೇವಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ತಾರೆ. ದೇವರ ಫೋಟೋವನ್ನು ಬಳಸ್ಕೊಂಡು ಬಡ್ಡಿ ಲೇವಾದೇವಿ ಬಳಸ್ಕೊಳ್ತೀವಿ. ದೇವಸ್ಥಾನಗಳನ್ನು ಬಳಸ್ಕೊಂಡು ಇಲ್ಲಿ ಏನೋ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ಒಂದು ಧರ್ಮದ ಕಥೆಯನ್ನು ಕಟ್ತಾ ಇದ್ದೀರಿ. ಇದಕ್ಕೆ ಪೂರಕವಾಗಿ ಮಾಧ್ಯಮಗಳು ಕಟ್ತಾ ಇದ್ದಾವೆ. ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ್ರೆ ಅವನು ವಿಲನ್ಗಳಾಗಿ ಹೋಗ್ತೀವ. ಬಡ್ಡಿ ಲೇವಾದೇವಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿ, ದೇವರ ಮೇಲೆ ಪ್ರಮಾಣ ಮಾಡಿಸಿ, ದೇವರನ್ನು ತೋರಿಸಿ, ಹಣವನ್ನು ವಸೂಲಿ ಮಾಡಿ, ವಾರದ ಬಡ್ಡಿ, ತಿಂಗಳ ಬಡ್ಡಿ, ಚಕ್ರ ಬಡ್ಡಿ ಈ ರೀತಿ ವಸೂಲಿ ಮಾಡಿ ಭಯ ಹುಟ್ಟಿಸಿ ಭಾವನಾತ್ಮಕವಾಗಿ ಇವರು ಬಡ್ಡಿ ದಂಧೆ ಮಾಡ್ತಾರೆ. ಇದನ್ನು ಲೆಕ್ಕ ಕೇಳಬಾರ್ದು. ಅಯೋಧ್ಯೆಯ ಶ್ರೀರಾಮಚಂದ್ರನ ದೇವಸ್ಥಾನದಲ್ಲಿ ನಡೆದಂತಹ ಕಳ್ಳತನದ ಬಗ್ಗೆ ಲೆಕ್ಕ ಕೇಳಬಾರ್ದು. ಲೆಕ್ಕ ಕೇಳಿದ್ರೆ ಅದಕ್ಕೆ ಪೂರಕವಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅಂಧಭಕ್ತರು ಸೃಷ್ಟಿ ಆಗ್ತಾರೆ. ಅದ್ಯಾರೋ ಒಬ್ಬ ಹೆಣ್ಣುಮಗಳು ಹೇಳ್ತಿದ್ರಲ್ಲ, 2% ಹೇಳ್ತಿದ್ರಲ್ಲ, ಅಲ್ಲಿ ಅಯೋಧ್ಯೆಯಲ್ಲಿ ದುಡ್ಡು ಕಳ್ತನ ಮಾಡಿರುವುದು ಕಾಂಗ್ರೆಸ್ನವರಂತೆ. ಅಮಿತ್ ಶಾ ಹನುಮಾನ್ ಅಂತೆ, ಮೋದಿಯವರು ಶ್ರೀರಾಮಚಂದ್ರ ಅಂತೆ. ಶ್ರೀರಾಮಚಂದ್ರ ಹನುಮಾನ್ ಇರುವಂತಹ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಕಳ್ತನ ಮಾಡಿಬಿಟ್ರಂತೆ. ಇಂತಹ ಅಂಧಭಕ್ತರು 2% ಅಂಧಭಕ್ತರು ಏನಿದಾರಲ್ಲ, ಇಂಥವರಿಂದ ಇವತ್ತು ಪ್ರತಿಯೊಂದು ವಿಚಾರಗಳಲ್ಲೂ ಸಹ ಹಿಂದೂ ಧರ್ಮಕ್ಕೆ ಹಿನ್ನಡೆ ಆಗ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಕಳ್ತನ ಆಗ್ತಿರ್ಬೋದು. ಇದನ್ನು ಲೆಕ್ಕ ಕೇಳಿದ್ರೆ ಅವರು ವಿಲನ್ಗಳಾಗೋಗ್ತಾರೆ, ಅವರು ಧರ್ಮದ್ರೋಹಿಗಳಾಗೋಗ್ತಾರೆ. ಇದು ನಮ್ಮ ಕರ್ನಾಟಕದಲ್ಲೂ ಸಹ ನಡೀತಾ ಇರುವಂಥದ್ದು. ಇಲ್ಲಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾವ ರೀತಿ ಎಲ್ಲ ದುಡ್ಡನ್ನು ದೋಚ್ತಾ ಇದ್ದಾರೆ ಅನ್ನೋದಕ್ಕೆ ಹಿಂದೆ ಒಂದು ವಿಡಿಯೋ ನಮ್ಮ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದಲ್ಲಿ, ಅಲ್ಲಿ ಉಂಡಿ ಹಣವನ್ನು ಎಣಿಸ್ಬೇಕಾದ್ರೆ ಏನು ಅಡ್ಡ ನಿಂತ್ಕೊಂಡು ಹಣ ತೆಗೆದುಕೊಂಡು ಹಿಂದಿನಿಂದ ಕೊಟ್ಟಂತಹ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು. ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ದೇವರ ಚಿನ್ನವನ್ನು ಕಟ್ ಮಾಡಿರುವಂಥದ್ದು ಅದು ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಇದೇ ರೀತಿಯಾದಂತಹ ವರದಿಗಳು ಸಾಕಷ್ಟು ಆಗಿತ್ತು. ನಾವು ಅದನ್ನೇ ಕೇಳ್ತಾ ಇರುವಂಥದ್ದು. ಆ ಭಾಗದಲ್ಲಿ, ಕರಾವಳಿಯ ಭಾಗದಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ 13-14 ವರ್ಷದಿಂದ ಹೋರಾಟ ಆಗ್ತಾ ಇದೆ. ಆ ಹೋರಾಟಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾರೊಬ್ಬರಿಗೂ ಅನ್ನಿಸ್ತಾ ಇಲ್ವಾ? ಯಾರೊಬ್ಬರಿಗೂ ಅನ್ನಿಸ್ತಾ ಇಲ್ಲ. ಈ ಹೆಣ್ಮಗಳು ಚಾಮುಂಡೇಶ್ವರಿ ಭಕ್ತೆ ಅಲ್ವಾ? ಸೌಜನ್ಯ ಚಾಮುಂಡೇಶ್ವರಿ ಭಕ್ತೆ ಅಲ್ವೇನ್ರಿ? ಆನೆ ಮಾಹುತನ ಕಾರ್ಯನಿರ್ವಹಿಸಿದಂತಹ ನಾರಾಯಣ ಯಮುನ ಹಿಂದೂಗಳಲ್ವಾ? ಅವ್ರಿಗೆ ನ್ಯಾಯ ಕೇಳಬಾರ್ದಾ? ಚಿನ್ನಯ್ಯ ಹೂತ ಹಾಕಿರುವಂಥ ಜಾಗದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳು, ಬಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಅವ್ಯಾವ್ದು ಹಿಂದೂಗಳದ್ದು ಅಲ್ವಾ? ಇದು ಪ್ರಶ್ನೆ ಕೇಳಬಾರ್ದಾ? ಇದು ಪ್ರಶ್ನೆ ಕೇಳಿದ್ರೆ ಅವರು ವಿಲನ್ಗಳು. 72 UDRಗಳು, ಅದರ ಬಗ್ಗೆ ಪ್ರಶ್ನೆ ಮಾಡಬಾರ್ದು. ನಾವು ಅಯೋಧ್ಯ ರಾಮ ಮಂದಿರದ ಬಗ್ಗೆ ಮಾತನಾಡ್ತೀವಿ. ಅಯೋಧ್ಯ ರಾಮ ಮಂದಿರದಲ್ಲಿ ಯಾರೋ ಮುಖ್ಯಸ್ಥನಿಂದ ಹಿಡಿದು ಪ್ರತಿಯೊಬ್ಬರು ಟಾಯ್ಲೆಟಲ್ಲಿ ಹಣ ಇಟ್ಟಿದ್ರು ಅಂತೇಳಿ ವರದಿಗಳು ಮಾಡ್ತಾ ಇದ್ದೇವೆ. ಅಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ದೇವರ ದುಡ್ಡನ್ನು ಕದ್ದಿರುವಂಥವರು ನಮ್ಮ ಕರ್ನಾಟಕದಲ್ಲೂ ಸಹ ಈ ರೀತಿ ನಡೀತಾ ಇದೆಯಲ್ಲ, ಯಾರು ಕೇಳೋರಿಲ್ವಾ? ಯಾರು ಹೇಗೆ ಬೇಕಾದರೂ ಮಾಡ್ಬೋದಾ? ವ್ಯಾಪಾರಕ್ಕೋಸ್ಕರವಾಗಿ ದೇವರುಗಳನ್ನು ಬಳಸ್ಕೊಳ್ತಾರೆ, ವ್ಯಾಪಾರಕ್ಕೋಸ್ಕರವಾಗಿ ದೇವಸ್ಥಾನಗಳನ್ನು ಬಳಸ್ಕೊಳ್ತಾರೆ, ಲಾಭಕ್ಕೋಸ್ಕರವಾಗಿ. ಯಾರಾದರೆ ಏನ್ರಿ? ಇವತ್ತು ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬರುವಂಥವರು, ದಕ್ಷಿಣ ಭಾರತಕ್ಕೆ ಬರುವಂಥವರು ಅವ್ರಿಗೆ ಏನು ಬೇಕು? ಯಾರ ಜೊತೆ ಬೇಕಾದರೂ ಶಾಮೀಲಾಗೋಗ್ತಾರೆ, ಯಾರನ್ನು ಬೇಕಾದರೂ ಬುಟ್ಟಿಗೆ ಹಾಕ್ಕೊಳ್ತಾರೆ. ಅವ್ರಿಗೆ ವ್ಯಾಪಾರ ಮುಖ್ಯ. ವ್ಯಾಪಾರಸ್ಥರಿಗೆ ಧರ್ಮದ ಬಗ್ಗೆ ಗೊತ್ತಿರೋಕ್ಕಿಲ್ಲ, ದೇವರ ಬಗ್ಗೆ ಗೊತ್ತಿರೋಕ್ಕಿಲ್ಲ. ಅವರಿಗೆ ಜಸ್ಟ್ ದೇವರು ಅನ್ನೋದು ಒಂದು ಮಾರ್ಕೆಟಿಂಗ್ ಬೇಕಾಗಿದ್ದಂಥ ಒಂದು ವಸ್ತು ಅಷ್ಟೇ. ಅವರ ಪ್ರಾಡಕ್ಟ್ ಸೇಲ್ ಆಗಬೇಕಷ್ಟೇ. ಅವರ ಪ್ರಾಡಕ್ಟು, ಅವರ ಬಡ್ಡಿ ಲೇವಾದೇವಿ, ಅವರ ಹಣಕಾಸಿನ ವ್ಯವಹಾರದಲ್ಲಿ ಅವರು ವೃದ್ಧಿ ಆಗಬೇಕು. ಅದಕ್ಕೋಸ್ಕರವಾಗಿ ಅವರು ಕಂಡುಕೊಂಡಂತಹ ದಾರಿ ಇದೇ ದಾರಿ. ಭಾಳಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನೋಡ್ತೀವಿ, ಮೈಸೂರಲ್ಲಿ ನೋಡ್ತೀವಿ, ಇಡೀ ಕರ್ನಾಟಕಾದ್ಯಂತ ಎಲ್ಲ ಕಡೆನೂ ಈ ದೇವರ ಫೋಟೋಗಳನ್ನು ಮಾರ್ತಾರೆ. ಈ ದೇವರುಗಳ ಹೆಸರುಗಳಲ್ಲಿ ಭಾವನಾತ್ಮಕವಾಗಿ ವಿಚಾರಗಳನ್ನು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರುವುದು ಅದೇ ಅಲ್ವಾ? ಬಡ್ಡಿ ಲೇವಾದೇವಿ ಅಂತಂದರೆ ಗೊತ್ತಾಯ್ತಲ್ಲ.
ಬಡ್ಡಿ ಲೇವಾದೇವಿಗೆ ಆ ಲೆಕ್ಕಾಚಾರದ ಪುಸ್ತಕದಲ್ಲಿ, ಆ ರೆಸೊಲ್ಯೂಷನ್ ಪುಸ್ತಕದಲ್ಲಿ, ಆ ಬಡ್ಡಿ ಜಮಾ ಖರ್ಚಿನ ಪುಸ್ತಕದಲ್ಲಿ ಫ್ರೆಂಡ್ ಆಗಿ ದೇವರ ಫೋಟೋವನ್ನು ಪ್ರಿಂಟ್ ಮಾಡ್ತಾರೆ. ಅದಕ್ಕೆ ಭಯವನ್ನು ಹುಟ್ಟಿಸಿ ಬಡ್ಡಿ ಮತ್ತು ಅಸಲನ್ನು ಕಟ್ಟಬೇಕು ಅಂತೇಳಿ ಅವರೇನು ಭಾವನಾತ್ಮಕವಾಗಿ ತಲುಪುತ್ತಾ ಇದ್ದಾರೆ. ಇದು ತಪ್ಪಲ್ವಾ? ಯಾವ ಹಿಂದೂ ಹೋರಾಟಗಾರರಿಗೂ ಇದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಅನಿಸಿದ್ರೂ ಸಹ ಬಾಯಿ ಬಿಡದಂತಹ ಹೋರಾಟಗಾರರು, ಅವರಿಗೆ ಎಲ್ಲೋ ಒಂದು ಕಡೆ ಪ್ರಸಾದ ಸಿಕ್ಕಿರುತ್ತೆ, ಏನೋ ಒಂದಷ್ಟು ಪ್ರಸಾದ ಸಿಕ್ಕಿ ಆ ಪ್ರಸಾದದಿಂದ ಅವರು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದು ತಪ್ಪು ಅಂತ ಅನಿಸೋದೇ ಇಲ್ಲ. ಅಯೋಧ್ಯೆಯಲ್ಲಿ ಕೋಟ್ಯಾಂತರ ರೂಪಾಯಿ ಕಳ್ಳತನ ಮಾಡಿರುವಂಥವನ್ನ ಸಮರ್ಥನೆ ಮಾಡಿಕೊಳ್ಳುವಂಥ 2% ಅಂಧಭಕ್ತರು ಕರ್ನಾಟಕದಲ್ಲಿ ದೇವರ ಫೋಟೋವನ್ನು ಇಟ್ಕೊಂಡು, ದೇವರನ್ನು ಬಳಸ್ಕೊಂಡು ಏನೆಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಮುಸಲ್ಮಾನ ಒಂದು ದೇವರ ಹೆಸರಿನಲ್ಲಿ ಒಂದು ಬೇಕ್ರಿ ತೆಗೆದುಬಿಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹೋರಾಟ ಮಾಡುವಂತಹ ನಮ್ಮ ಹೋರಾಟಗಾರರು ಇಲ್ಲಿ ದೇವರ ಫೋಟೋವನ್ನು ಬಳಸ್ಕೊಂಡು ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾರಲ್ಲ, ಈ ದೇವರುಗಳನ್ನು ಬಳಸ್ಕೊಂಡು ಲಕ್ಷಾಂತರ ಹಣ ಮಾಡ್ತಾ ಇದ್ದಾರಲ್ಲ, ಅವರ ಬಗ್ಗೆ ದನಿ ಎತ್ತೋದೇ ಇಲ್ಲ. ಯಾಕೆ ಎತ್ತೋದಿಲ್ಲ? ಆಗಲೇ ಹೇಳಿದ್ನಲ್ಲ, ಲಾಭ ಆಗಿರುತ್ತೆ, ಪ್ರಸಾದ ಹೋಗಿರುತ್ತೆ. ಅಲ್ಲಿ ಶ್ರೀರಾಮಚಂದ್ರನ ಹುಂಡಿಯನ್ನು ಕದ್ದವರು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ, ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ದೇವರ ಹೆಸರಿನಲ್ಲಿ ಈ ಅರ್ಚನೆ ಮಾಡಿಸ್ತಾರೆ. ಕುಂಕುಮಾರ್ಚನೆಯಿಂದ ಹಿಡಿದು ಸ್ಪೆಷಲ್ ಅರ್ಚನೆ ಎಂದು VIP ದರ್ಶನದಿಂದ ಪ್ರತಿಯೊಂದು ಮಾಡ್ತಾರಲ್ಲ. ಯಾಕೆ ಸ್ವಾಮಿ? ಪ್ರಾಮಾಣಿಕವಾಗಿ ಬಡವರು ಹೋದಾಗ ಕ್ಯೂನಲ್ಲಿ ನಿಲ್ಲಿಸ್ತೀರಿ, VIP ದರ್ಶನ ಅಂತೇಳಿ ಎಕ್ಸ್ಟ್ರಾ ಸ್ಪೆಷಲ್ಲಾಗಿ ಟಿಕೆಟ್ಗಳನ್ನು ಮಾಡ್ತಾ ಇದ್ದೀರಲ್ಲ, ಅದನ್ನು ಲಾಭ ಮಾಡ್ಕೊಳ್ಳೋದಲ್ವಾ? ದೇವರು ಅಂದರೆ ದೇವರು. ಅನ್ಯ ಧರ್ಮದವರಿಗೆ, ಇಸ್ಲಾಂ ಧರ್ಮದಲ್ಲಿ ಅವನು ಎಂಥ ಶ್ರೀಮಂತ ಆಗಿರಲಿ, ಅವನು ಯಾವನೇ ಬಡವ ಆಗಿರಲಿ, ಎಲ್ಲರಿಗೂ ಒಂದೇ ರೀತಿಯಾದಂತಹ ರೀತಿಯಲ್ಲಿ ಆ ಧರ್ಮದಲ್ಲಿ ದೇವರಿಗೆ ನಡ್ಕೊಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಏನು ಮಾಡ್ತಾರೆ? VIP-ಗಳಿಗೆ ವಿಶೇಷವಾದಂತಹ ದರ್ಶನ, ಹಣಕಾಸು, ಅರ್ಚನೆಗಳು ಅದು ಇದು ಮಾಡಿಕೊಂಡು ಧರ್ಮವನ್ನು ವ್ಯಾಪಾರಕ್ಕೆ ಇಟ್ಟಿರುವಂಥದ್ದು, ದೇವರುಗಳನ್ನು ಬಳಸ್ಕೊಳ್ತಾ ಇರುವಂಥದ್ದು, ಇವೆಲ್ಲವೂ ನಿಮ್ಮ ಕಣ್ಣು ಮುಂದೆ ಇಲ್ವಾ? ನಾವು ಕೇಳ್ತಾ ಇರ್ಬೋದು ಏನು ನ್ಯಾಯ? ದೇವರನ್ನು ಯಾಕ್ರಿ ಬಡ್ಡಿ ಲೇವಾದೇವಿಗೆ ಬಳಸ್ಕೊಳ್ತೀರಿ ಅಂತ ಕೇಳ್ತಾ ಇರೋದು. ದೇವರ ಫೋಟೋವನ್ನು ಯಾಕ್ರಿ ಬಳಸ್ಕೊಳ್ತಾ ಇದ್ದೀರಿ ಅಂತ ಕೇಳಿರುವಂಥದ್ದು. ದೇವರನ್ನು ಬಳಸ್ಕೊಂಡು ವ್ಯಾಪಾರಕ್ಕೋಸ್ಕರವಾಗಿ ದೇವರಿಗೆ ಅಪಚಾರ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇರ್ಬೋದು. ದೇವರನ್ನು ಬಳಸ್ಕೊಂಡು ಆ ಪವಿತ್ರವಾದಂತಹ ಸ್ಥಳಗಳಿಗೆ ಯಾಕೆ ಕಳಂಕವನ್ನು ಉಂಟು ಮಾಡ್ತಾ ಇದ್ದೀರಿ ಅಂತ. ಇವತ್ತು ಅಯೋಧ್ಯೆಯಲ್ಲಿ ಬಂದಿರುವಂಥದ್ದು ಅದೇ ಕಳಂಕ, ಅಯೋಧ್ಯೆಯಲ್ಲಿ ಆಗಿರುವಂಥದ್ದು ಅದೇ ಕಳ್ಳತನ. ಕರ್ನಾಟಕದಲ್ಲೂ ಸಹ ಆಗ್ತಾ ಇರುವಂಥದ್ದು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರೆ ಅಲ್ಲಿ ಏನೋ ಒಂದು ಸೃಷ್ಟಿ ಮಾಡಿ ಅಲ್ಲಿ ಹಿಂದೂ ಮುಸ್ಲಿಮನ್ನು ತಗೊಂಬರೋದು, ಮತ್ತೇನೋ ಮಾಡುವಂಥದ್ದು, ಎಲ್ಲವನ್ನೂ ಮಾಡಿ ಇದನ್ನು ಮುಚ್ಚಿ ಹಾಕಿ ಜನರ ಮನಸ್ಸುಗಳಿಂದ ಈ ಭಾವನೆಗಳನ್ನು ಬಿತ್ತಿ ಇವರ ಲಾಭಗಳನ್ನು ಮಾಡಿಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇರುವಂಥವರ ನಡುವೆ ಶ್ರೀರಾಮಚಂದ್ರ ಮತ್ತೆಲ್ಲ ದೇವರುಗಳು ಅಸಹಾಯಕರಾಗಿರುವಂಥದ್ದು. ಶ್ರೀರಾಮಚಂದ್ರನನ್ನು ಮೊದಲುಕೊಂಡು ಎಲ್ಲ ದೇವರುಗಳು ಅಸಹಾಯಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ದೇವರುಗಳನ್ನೇ ಕಟ್ಟಿ ಹಾಕುವಂಥ ಕೆಲಸ ಮಾಡಿರುವಂಥದ್ದು. ನಾವು ಹೇಳ್ತಾ ಇರೋದಿಷ್ಟೇ, ಇದು ಯಾವುದೋ ಸೃಷ್ಟಿ ಅಲ್ಲ, ಕಲ್ಪನೆ ಅಲ್ಲ, ವಾಸ್ತವ ಸತ್ಯ. ಇನ್ನು ನಾವು ಮಾತನಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಕಠಿಣವಾಗಿದ್ದರೂ ಸಹ ನಮ್ಮ ಮಾತುಗಳಲ್ಲಿ ಯಾವತ್ತೂ ಸತ್ಯ ಅನ್ನೋದಿರುತ್ತೆ. ನೀವು ನಮ್ಮ ಅಕ್ಷರ ಮೀಡಿಯಾ ಚಾನಲನ್ನು ಏನೇ ಪಿತೂರಿ ಮಾಡಿ ಬ್ಲ್ಯಾಕ್ ಮಾಡಿಸ್ಲಿಕ್ಕೆ ನೀವು ಹೋಗಿ ಮತ್ತೊಂದು ಮಾಡ್ತಾ ಇರ್ತೀವಿ. ಏನು ನಮ್ಮ ರೆವಿನ್ಯೂವನ್ನು ಕಟ್ ಮಾಡ್ಬೋದು, ನಮ್ಮ ರೆವಿನ್ಯೂವನ್ನು ನೀವು ಕಟ್ ಮಾಡ್ಬೋದು, ನಮ್ಮ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸ್ಬೋದು. ಅದು ಬಿಟ್ಟರೆ ಬೇರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 15-20 ದಿನಗಳಿಂದ ನಿಮ್ಮ ಅಕ್ಷರ ಮೀಡಿಯಾ ಮೇಲೆ ಇದೇ ರೀತಿಯಾದಂತಹ ಒಂದು ಚಟುವಟಿಕೆಗಳು ನಡೀತಾ ಇದ್ದಾವೆ. ಬೇಸರ ಏನಿಲ್ಲ, ಸತ್ಯ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.